ಇದನ್ನು ನೋಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ಅದೇ ಅಂದರೆ ಯಾವಾಗ ಹೇಳ್ತಾ ಇರ್ತಾರೆ, ಅಂದರೆ ಅದು ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತೆ ಅಥವಾ ಬೇರೆಯವ್ರು ಹೇಳಿದ್ದು, ಅದು ಡಿಬೇಟೇಬಲ್. ಬಟ್ ನಾನು ಯಾವುದೋ ಮಗುಗೆ ಬೆಲ್ಲ ಬಿಡಿ ಅಂತ ಹೇಳ್ತಾರಂತೆ. ತುಂಬ ಬೆಲ್ಲ ತಿಂತಾನೆ ಅವನು, ತುಂಬ ಸಿಹಿ ತಿಂತಾನೆ ಅವನು, ಬಿಡಕ್ಕೆ ಹೇಳಿ ಅಂತ. ಆದರೆ ಮಗು ಬಿಡಲ್ಲ, ಇವರು ಹೇಳಲ್ವಂತ. ಎಷ್ಟೋ ದಿವಸಗಳಾದ್ಮೇಲೆ ಬಂದು ಬಿಡಿ ಅಂತ ಹೇಳ್ತಾರೆ. ಸೊ ಈಗ ನಾನು ಯೋಗ ಮಾಡದೇ ಇರೋನು ಮಾಡಿ ಅಂತ ಹೇಳೋದು ಸರಿಯಲ್ಲ. ಬಟ್ ಆದರೂ ಯೋಗನ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಭ್ಯಾಸ ಮಾಡ್ಕೊಳ್ಳೋಣ. ಈಗ ವಾರಣಾಸಿ ಕಡೆ ಎಲ್ಲ ಹೋದರೆ ಅವರ ಜೀವನ ಶೈಲಿಯಲ್ಲಿ ಈಗ ಹಲ್ಲುಜ್ಜೋದು ಹೆಂಗೋ, ಸ್ನಾನ ಮಾಡೋದು ಹೆಂಗೋ, ಅದೇ ರೀತಿ ಯೋಗ ಕೂಡ ಅವರ ಜೀವನದ ಒಂದು ಇಂಪಾರ್ಟೆಂಟ್ ಭಾಗ. ಸೊ ಅದೇ ಥರ ನಮ್ಮ ಜೀವನದಲ್ಲೂ ಕೂಡ ಪ್ರತಿ ದಿವಸ ಅದೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಆಗಬೇಕು ಯೋಗ ಅನ್ನೋದು, ಯೋಗ ಅಭ್ಯಾಸ. ಸೊ ಎಲ್ಲರೂ ಯೋಗನ ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ಯೋಗ ಅನ್ನೋದು ಭಾರತದಿಂದನೇ ಹುಟ್ಕೊಂಡಿದ್ದು ಅಂತ ಹೇಳ್ತಾರೆ. ಅದೀಗ ಎಲ್ಲ ಕಡೆ ಬೇರೆ ಎಲ್ಲೆಲ್ಲಿಂದನೋ ಬಂದು ಹೇಳ್ಕೊಡ್ತಾ ಇದ್ದಾರೆ. ಬಟ್ ನಮ್ಮವರೇ ಮಾಡ್ತಾ ಇಲ್ಲ. ಸೊ ನಾವೆಲ್ಲ ಅದನ್ನು ರೂಢಿಸ್ಕೊಳ್ಳೋಣ ನಮ್ಮ ಜೀವನದಲ್ಲಿ, ಆರೋಗ್ಯವಾಗಿರೋಣ. ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನೀವು ಕೂಡ ಯೋಗ ಮಾಡಿದ್ರಿ, ಇದು ಯಾವ ರೀತಿ ಖುಷಿ ಕೊಡ್ತು ನಿಮಗೆ ಅಂತ? ಇಲ್ಲ, ಅದು ಅಂದರೆ ಇದೆಲ್ಲ ಜನರ ಪ್ರೀತಿ, ಅಭಿಮಾನ, ಅವರು ಇಲ್ಲಿ ತನಕ ಬೆಳೆಸಿರೋದ್ರಿಂದನೇ ಈ ಥರದ ಒಂದೊಂದು ಹಂತಗಳು ನಮ್ಮನ್ನು ಇಲ್ಲಿ ತನಕ ಕರ್ಕೊಂಬಂದಿರುತ್ತೆ. ತುಂಬ ಹೆಮ್ಮೆ ಇದೆ. ಎಲ್ಲೋ ಚಿಕ್ಕ ವಯಸ್ಸಲ್ಲಿ ವಿಧಾನಸೌಧ ಒಳಗಡೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ವಿ. ಈಗ ವಿಧಾನಸೌಧ ಎದುರುಗಡೆ ನಿಂತ್ಕೊಂಡು ಗೆಸ್ಟ್ ಆಗಿ ಯೋಗ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಖುಷಿ ಇದೆ.